ನಾವು ಬಹಳಷ್ಟು ಬಾರಿ ಧರ್ಮದ ಹೆಸರಿನಲ್ಲಿ ಜಗಳ, ಹಿಂಸಾಚಾರ, ಯುದ್ಧಗಳ ಬಗ್ಗೆ ಕೇಳುತ್ತೇವೆ. ಆದರೆ ಇವತ್ತು ನಾವೊಂದು ಹೊಸ ಭರವಸೆ ತುಂಬುವ ಕತೆ ಕೇಳೋಣ. ಒಬ್ಬ ವ್ಯಕ್ತಿ ತನ್ನದೇ ಧರ್ಮದ ಜನರಿಂದ ಬರುತ್ತಿದ್ದ ಭಯಾನಕ ಯುದ್ಧದ ನಡುವೆ ಬೇರೊಬ್ಬ ಧಾರ್ಮಿಕ ಸಮುದಾಯದವರನ್ನು ರಕ್ಷಿಸಲು ತೊಡಗಿದ್ದ ಒಂದು ನಿಜವಾದ ಕತೆ. ಇಸವಿ 2014ರಲ್ಲಿ ಇರಾಕ್ ದೇಶ ತುಂಬ ಗೊಂದಲದಲ್ಲಿತ್ತು. ಐಸಿಸ್ ಅಥವಾ ದಾಯೇಶ್ ಎಂಬ ಆತಂಕವಾದಿ ಸಂಘಟನೆ ಅನೇಕ ನಗರಗಳನ್ನು ದಾಳಿಸಿ ಮನೆಗಳನ್ನು ನಾಶ ಮಾಡುತ್ತಾ ತನ್ನ ಧರ್ಮವನ್ನು ಅನುಸರಿಸದ ಜನರನ್ನು ನಿರ್ದಯವಾಗಿ ಕೊಲ್ಲುತ್ತಿದ್ದರು. ವಿಶೇಷವಾಗಿ ಕ್ರೈಸ್ತ ಸಮುದಾಯದವರು ದೊಡ್ಡ ಅಪಾಯದಲ್ಲಿ ಇದ್ದರು. ಆದರೆ ಈ ಭಯಾನಕತೆಯ ಮಧ್ಯೆ ಅಬು ಅಜ್ರಯೇಲ್ ಎಂಬ ಒಬ್ಬ ಶಿಯಾ ಮುಸ್ಲಿಂ ಯೋಧ ಇತರರನ್ನು ರಕ್ಷಿಸಲು ಧೈರ್ಯದಿಂದ ಎದುರಿಸಿದರು. ಇರಾಕಿನ ಪ್ರಮುಖ ಶಿಯಾ ಧಾರ್ಮಿಕ ನಾಯಕರು ಒಬ್ಬೊಬ್ಬರಿಗೂ ಸಮಾನವಾದ ರಕ್ಷಣೆಯನ್ನು ನೀಡಬೇಕೆಂದು ತೀವ್ರ ಸಂದೇಶ ನೀಡಿದರು. ಇದರಿಂದ ಪಾಪ್ಯುಲರ್ ಮೊಬಿಲೈಸೇಷನ್ ಫೋರ್ಸ್ ಅಥವಾ PMF ಎಂಬ ಯೋಧರ ತಂಡ ರಚನೆಯಾಯಿತು. ಇದು ಐಸಿಸ್ ವಿರುದ್ಧ ಹೋರಾಡಲು ದೊಡ್ಡ ಸಹಾಯ ಮಾಡಿತ್ತು. ಅಬು ಅಜ್ರಯೇಲ್ ಅವರಲ್ಲಿ ವಿಶೇಷತೆ ಏನೆಂದರೆ ಅವರು ಕೇವಲ ತಮ್ಮ ಧರ್ಮದವರನ್ನು ಮಾತ್ರವಲ್ಲ, ಕ್ರೈಸ್ತರನ್ನು ಮತ್ತು ಇತರ ಅಲ್ಪಸಂಖ್ಯಾತರನ್ನು ಸಹ ಪ್ರಾಣಪಣವಾಗಿ ರಕ್ಷಿಸಿದರು. ಇದಕ್ಕೆ ಸಾಕ್ಷಿಯಾಗಿ ಒಂದು ಅದ್ಭುತ ಕ್ಷಣವನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಯಿತು. ಅದೇನೆಂದರೆ ಅಬು ಅಜ್ರಯೇಲ್ ಅವರು ಬಗ್ದಾದದ ಸಂತ ಜಾರ್ಜ್ ಚರ್ಚಿನಲ್ಲಿ ಒಬ್ಬ ಕಥೋಲಿಕ ಪಾದ್ರಿಯೊಂದಿಗೆ ನಿಂತಿರುವುದು. ಅವರು ಕ್ರೈಸ್ತ ಸಮುದಾಯದೊಂದಿಗೆ ಸೇರಿ ಐಸಿಸ್ ಪರಾಜಯಗೊಂಡುದಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿದರು. ಶಿಯಾ ಮುಸ್ಲಿಂ ಆಗಿದ್ದರೂ ಅವರು ಕ್ರೈಸ್ತರಿಗೆ ಧೈರ್ಯ, ರಕ್ಷಣೆ ಮತ್ತು ಗೌರವ ಹೀಗೆ ನೀಡಿದರು. ಇಂತಹ ಕಥೆಗಳು ಮರೆತು ಹೋಗಬಾರದು. ಅವು ಪುನಃ ಪುನಃ ಹೇಳಲ್ಪಡಬೇಕು. ಏಕೆಂದರೆ ಧರ್ಮ ಎಂಬುದು ವಿಭಜನೆ ತರಲು ಅಲ್ಲ, ಅದು ಮನುಷ್ಯರನ್ನು ಒಂದಾಗಿ ಕಟ್ಟುಪಡಿಸಲು. ಧರ್ಮವನ್ನು ಆತಂಕವಾದಿಯಂತೆ ಬಳಸುವುದಲ್ಲ, ಬದಲಾಗಿ ಮಾನವತೆ ಮತ್ತು ಸಹಾನುಭೂತಿ ಬೆಳೆಸಲು ಬಳಸಬೇಕು. ಇವತ್ತು ಜಗತ್ತಿನಲ್ಲಿ ನಾವು ಹಲವು ಧಾರ್ಮಿಕ ಸಂಘರ್ಷಗಳನ್ನು ನೋಡಿರಬಹುದು. ಆದರೆ ನಿಜವಾದ ನಂಬಿಕೆ ಮಾನವರನ್ನು ಒಗ್ಗೂಡಿಸುತ್ತದೆ ಎಂಬ ಭರವಸೆ ನಮ್ಮೊಳಗೆ ಜೀವಂತವಾಗಿರಬೇಕು. ಇದು ನಿಜವಾದ ಧರ್ಮದ ಮತ್ತು ಮಾನವೀಯತೆಯ ಜಯಗಾನ.